ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭಾಗ್ಯ ಸಿಂಪಲ್ ಲೈಫ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಅಡುಗೆ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಮೆಂತ್ಯ ಕಡುಬನ್ನು ಯಾವ ರೀತಿ ಮಾಡ್ಬೇಕೆಂಬುದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಲಿ ಮ್ಯಾಗ್ರಿ ಒಂದು ಬಾಣಲೆಯನ್ನು ಇಡ್ಬೇಕ್ರಿ. ಬಾಣಲೆ ಕಾಯ್ದ ನಂತರ ಎಣ್ಣೆಯನ್ನು ಹಾಕಬೇಕ್ರಿ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಬೇಕ್ರಿ. ಸಾಸಿವೆ ಚಟಪಟ ಅಂದ ನಂತರ ನಾವು ಜೀರಿಗೆಯನ್ನು ಹಾಕಬೇಕ್ರಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಪಚನ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ರೀ, ಶುಗರ್ ಕಂಟ್ರೋಲ್ ಮಾಡ್ತದೆ ರೀ. ಹೀಗಾಗಿ ಸೊಪ್ಪನ್ನು ನಾವು ಮನೆಯಲ್ಲಿ ಜಾಸ್ತಿನೇ ಯೂಸ್ ಮಾಡ್ತೀವಿ ರೀ. ಈಗ ನಾವು ಸಾಸಿವೆ ಜೀರಿಗೆ ಹಾಕಿದ ನಂತರ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕಿನ್ರಿ. ಅದು ತುಂಬಾ ಟೇಸ್ಟ್ ಕೊಡ್ತದೆ ರೀ ಮತ್ತು ಆಯುರ್ವೇದಿಕ್ ಗುಣನೂ ಹೊಂದಿರ್ತದೆ ರೀ. ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕ್ರಿ ನೀವು. ನಂತರ ನಾನು ಹೆಚ್ಚಿಟ್ಟುಕೊಂಡಂಥ ಮೆಣಸಿನ್ಕಾಯನ್ನು ಹಾಕಿನ್ರಿ. ನಿಮಗೆ ಖಾರ ಜಾಸ್ತಿ ಬೇಕಾಗಿತ್ತಂದ್ರೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆಯನ್ನು ಕುಟ್ಟಿ ಎರಡು ಮಿಕ್ಸ್ ಮಾಡಿ ಅದನ್ನು ಹಾಕೋಬೋದು ರೀ. ಆದರೆ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ನಾನು ಖಾರ ಕಡಿಮೆ ಬೇಕಾಗ್ತದಂತ ನಾನು ಕಟ್ ಮಾಡಿ ಹಾಕ್ಕೊಂಡಿನಿ ರೀ. ನಂತರ ನಾವು ಈರುಳ್ಳಿಯನ್ನು ಹಾಕ್ಬೇಕ್ರಿ. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ನಾವೇನು ಮಾಡ್ಬೇಕ್ರಿ, ಫ್ರೈ ಮಾಡ್ಬೇಕ್ರಿ. ಮೆಂತ್ಯ ಸೊಪ್ಪು ರೀ ಆರೋಗ್ಯಕ್ಕೆ ಬೇಕಾಗಿರುವಂಥ ABC ವಿಟಮಿನ್ಸ್ಗಳನ್ನು ಕೊಡ್ತದೆ ರೀ ಮತ್ತು ಪಾಲಿಕ್ ಆ್ಯಸಿಡ್ ಇದರಲ್ಲಿ ಜಾಸ್ತಿ ಇರೋದನ್ನು ನಾವು ಅಡುಗೆಗೆ ಜಾಸ್ತಿ ಯೂಸ್ ಮಾಡ್ಬೋದು ರೀ. ಇದನ್ನು ಅಷ್ಟೇ ಅಲ್ಲದೆ ಈಗ ನಾನೇನು ಮಾಡೀನಿ ರೀ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕೀನಿ ರೀ. ಅದನ್ನು ಫ್ರೈ ಮಾಡ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ನಾವು ಗೋಧಿ ಹಿಟ್ಟು ಕಲಿಸ್ತೀವಲ್ಲ ರೀ, ಆವಾಗ ಉಪ್ಪು ಹಾಕಿರ್ತೀವಿ ರೀ. ನೀವು ಏನು ಮಾಡಿರಿ ನೋಡಿಕೊಂಡು ಉಪ್ಪನ್ನು ಹಾಕಿರಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಅರಿಶಿನ ಪೌಡ್ರನ್ನು ಹಾಕ್ಬೋದು ರೀ, ಅಥವಾ ಟರ್ಮರಿಕ್ ಪೌಡ್ರ್ ಅಂತಿರಲ್ಲ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇದು ಕೂಡ ಆಯುರ್ವೇದಿಕ ಗುಣ ಹೊಂದಿರುವಂಥ ಪೌಡರ್ ರೀ. ನಂತರ ನಾವೇನು ಮಾಡ್ಬೇಕ್ರಿ, ಮೆಂತ್ಯ ಸೊಪ್ಪು ಇತ್ತು ನಮ್ಮ ಮನೆಯೊಳಗೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಂಡಿದ್ದು ಮೆಂತ್ಯ ಸೊಪ್ಪನ್ನು ನಾನು ಈ ಪಾತ್ರೆಯಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಅದೇ ರೀತಿ ಇನ್ನೊಂದು ಕೆಲಸ ಏನಪ್ಪ ಅಂದ್ರೆ, ಗೋಧಿ ಹಿಟ್ಟನ್ನು ನಾವು ನಾದ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಅವುಗಳನ್ನು ಸಣ್ಣ ಪೀಸುಗಳನ್ನಾಗಿ ಅಥವಾ ಕಡುಬುಗಳ ಸಣ್ಣ ಕಡುಬು ಮಾಡ್ಕೋಬೇಕ್ರಿ. ಆ ಮಾಡಿಕೊಂಡಂಥ ಕಡುಬುಗಳನ್ನು ನಾವೇನು ಮಾಡ್ಬೇಕ್ರಿ, ಒಂದು ಪಾತ್ರೆ ಇಡ್ಬೇಕ್ರಿ. ಪಾತ್ರೆ ಒಳಗೆ ನೀರು ಹಾಕಿ ಆ ಕಡುಬುಗಳನ್ನು ಮಾಡಿರ್ತೀವಲ್ಲ ರೀ, ಅವುಗಳನ್ನು ಚಾಣಿಗೆ ಒಳಗೆ ಹಾಕಿ ಆ ನೀರಿನ ಉಗಿಯಲ್ಲಿ ನಾವೇನು ಮಾಡ್ಕೋಬೇಕ್ರಿ, ಕುದಿಸ್ಕೋಬೇಕ್ರಿ. ಆ ರೀತಿ ಕುದಿಸ್ಕೊಳ್ಳೋದ್ರಿಂದ ಗೋಧಿ ಹಿಟ್ಟಿನಲ್ಲಿರುವ ಯಾವುದೇ ರೀತಿಯ ವಿಟಮಿನ್ಸ್ಗಳು ನೀರಿನಾಗ ಹೋಗಲ್ಲ ರೀ. ಕಡುಬು ಕೂಡ ತುಂಬಾ ಟೇಸ್ಟಾಗಿರ್ತಾವೆ ರೀ. ಈಗ ನೋಡಿರಿ, ಈ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ ರೀ, ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗ್ಯದ ರೀ. ಈಗ ನಾನು ಹೇಳಿದ್ನಲ್ಲ ರೀ ಕಡುಬು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ, ಅದನ್ನು ನಾವು ಈ ಮೆಂತ್ಯ ಸೊಪ್ಪಿನ ಪಾತ್ರೆಯಲ್ಲಿ ಹಾಕಬೇಕ್ರಿ. ನೋಡಿರಿ, ಇವಾಗ ಈ ರೀತಿಯ ಕಡುಬುಗಳನ್ನು ನಾವು ಅವಾಗ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ರೀ. ಈಗ ನೋಡಿರಿ, ನಾನು ಹೇಳಿದ್ನಲ್ಲ ರೀ ಚಾಣ್ಗಿ ರೀ, ಹೋಲಿದ್ದದ್ದು ಚಾಣ್ಗಿ, ಅದರೊಳಗೆ ನಾನು ಕಡುಬುಗಳನ್ನು ಕುದಿಸಿಟ್ಕೊಂಡಿದ್ದೆ ರೀ. ಅವುಗಳನ್ನು ನಾನು ಈ ರೀತಿ ಈ ಪಾತ್ರೆಯಲ್ಲಿ ಹಾಕ್ತೀನಿ ರೀ. ಇದನ್ನು ಏನು ಮಾಡ್ಬೇಕ್ರಿ, ನಾವು ಈಗ ಚೆನ್ನಾಗಿ ಫ್ರೈ ಮಾಡ್ಬೇಕು. ಈ ರೀತಿಯ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಬೇಕು ರೀ. ಇಲ್ಲಿ ಒಂದೇನಪ್ಪ ಅಂತಂದ್ರೆ, ಇದು ಸ್ವಲ್ಪ ಪೀಸ್ ಮಾಡೋಕೆ ಅಥವಾ ಒಂದು ಈ ರೀತಿಯ ಕೆಲಸಗಳನ್ನು ಮಾಡ್ಬೇಕಂದ್ರೆ ಒಬ್ರಿಗಿಂತ ಇಬ್ಬರು ಲೇಸ್ ಅಂತಾರಲ್ಲ ರೀ, ಹಂಗೆ ಟೈಮ್ ತೊಗೋತದೆ ರೀ. ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ನಾವು ಸಾಯಂಕಾಲ ಎಲ್ಲರೂ ಹೆಣ್ಮಕ್ಳು ಕೂಡ್ತೀವಲ್ಲ ರೀ, ಅವಾಗ ಈ ರೀತಿಯ ಹಿಟ್ಟುಗಳನ್ನು ಹಾಕ್ಕೊಂಡು ಹೋಗಿ ಎಲ್ಲರೂ ಕೂಡಿ ನಾವು ಮಾಡಿದ್ದದು ರೀ. ಒಬ್ಬರಿಗೆ ಮಾಡೋಕೆ ಬೇಜಾರಾಗ್ತದೆ ರೀ. ಈ ಕಡೆ ಮಾತೂ ಆಗ್ತದೆ ರೀ, ಈ ಕಡೆ ಕೆಲಸನೂ ಆಗ್ತದೆ ರೀ, ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ರೀ. ಮಾತು ಜೊತೆನೂ ಕೆಲಸ ಆಗೋದ್ರಿಂದ ನಾವು ಫ್ರೆಶ್ನೂ ಆಗಿರ್ತೀವಿ. ಈ ರೀತಿ ನಾನು ಒಂದಿಬ್ಬರು ಜನ ಕೂಡಿ ನಾವು ಮಾಡಿದ್ದು ಕಡುಬರಿ ಇದು ತಿನ್ನೋಕೆ ಮಾತ್ರ ತುಂಬಾ ಹೆಲ್ದಿಯಾಗಿರ್ತದೆ ರೀ. ಈ ಚಾನಲ್ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಮೆತ್ತಗೆ ಕಡುಬು ಸ್ವಲ್ಪ ಬೇಕಪ್ಪ ಅಂತಂದ್ರೆ ನಾವು ಬಿಸಿ ನೀರನ್ನು ಕಾಯಿಸಿ ಅದನ್ನು ಕೂಡ ಹಾಕ್ಕೊಂಡಿನಿ ರೀ. ಈ ರೀತಿ ನೀರನ್ನು ಹಾಕಿ ಸ್ವಲ್ಪ ಮೆತ್ತಗೆ ಉಗಿ ಮೇಲೆ ಕುದಿಸ್ತೀವಲ್ಲ ರೀ, ಅದರಿಂದ ಕಡುಬು ತುಂಬಾ ಮೆತ್ತಗೆ ಆಗ್ತಾವೆ ರೀ. ತಿನ್ನೋಕ್ಕೂ ತುಂಬಾ ಟೇಸ್ಟಾಗಿರ್ತದೆ ರೀ. ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ, ಶೇಂಗಾ ಪೌಡ್ರ್ ಇರ್ತದಲ್ಲ ರೀ, ಶೇಂಗಾಗ ಮಿಕ್ಸಿ ಹಾಕಿ ಇಟ್ಕೊಂಡಿನಿ ರೀ. ಆ ಪೌಡ್ರನ್ನು ಇದ್ರ ಮ್ಯಾಗ ಹಾಕ್ತೀನಿ ರೀ. ಅದು ಕೂಡ ತುಂಬಾ ಟೇಸ್ಟ್ ಕೊಡ್ತದೆ ರೀ. ನೋಡಿರಿ, ಇಷ್ಟೆಲ್ಲ ನಾನು ಎಲ್ಲ ರೀತಿಯ ಪದಾರ್ಥಗಳನ್ನು ಹಾಕೀನಿ. ಇದು ಎಲ್ಲ ಆಯುರ್ವೇದಿಕ ಗುಣವನ್ನು ಹೊಂದಿರುವ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಪದಾರ್ಥಗಳೇ ಅದಾವೆ ರೀ. ಈ ರೀತಿಯ ಅಡುಗೆಗಳನ್ನು ನಾವು ಮಾಡೋದ್ರಿಂದ ಹೆಲ್ತ್ನೂ ಕೂಡ ತುಂಬಾ ಚೆನ್ನಾಗಿರ್ತದೆ ರೀ. ಆದಷ್ಟು ಎಣ್ಣೆಯನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿರಿ. ಭಾಳಷ್ಟು ಎಣ್ಣೆ ಹಾಕಿ ಭಾಳ ಯೂಸ್ ಮಾಡಬೇಡ್ರಿ. ಎಣ್ಣೆನೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲಿ ಕೆಮಿಕಲ್ ಎಣ್ಣೆ ಭಾಳ ಯೂಸ್ ಮಾಡಬೇಡ್ರಿ. ಅದಕ್ಕಾಗಿ ನಾನು ಏನು ಮಾಡೀನಿ ರೀ, ಲಾಸ್ಟಿಗೆ ಬಿಸಿ ನೀರನ್ನು ಹಾಕಿ ಯೂಸ್ ಮಾಡೀನಿ. ಕಡುಬು ಮೆತ್ತಗಾಗ್ತಾವೆ, ಟೇಸ್ಟೂ ಆಗ್ತಾವೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.